ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ನಾನು ಡೈಪರ್ ಖಾಲಿಯಾಗಿತ್ತು ನನ್ನ ಮಗಳದು. ಸೊ ಹಾಗಾಗಿ ಡೈಪರ್ ತರಿಸೋಣ ಅಂತ ಅಂದ್ಬಿಟ್ಟು ತರಿಸ್ತಿದ್ದೀನಿ. ಆನ್ಲೈನಲ್ಲಿ ತರಿಸಿದ್ದು ಆ್ಯಕ್ಚುಲಿ. ನಾನು ಯೂಶ್ವಲಿ ಆನ್ಲೈನಲ್ಲೇ ತರಿಸ್ತೀನಿ, ಯಾಕಂದರೆ ಅದು ಸ್ವಲ್ಪ ಆಫರಲ್ಲಿ ಸಿಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ತರಿಸ್ತೇನೆ. ಇವತ್ತು ಸ್ವಲ್ಪ ಹಾಗೆ ಸಾಲಿಡ್ ಜರ್ನಿ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು. ಸಾಕಷ್ಟು ತಾಯಂದಿರಿಗೆ ಇದು ಅನುಭವ ಆಗಿರುತ್ತೆ. ನನ್ನ ಮಗಳು ತಿಂತಾಳ ಸಾಲಿಡ್ ಜರ್ನಿ ಸ್ಟಾರ್ಟ್ ಮಾಡಿದರೆ, ಅಥವಾ ಏನಪ್ಪ ಮಾಡೋದು ತಿನ್ನೋದಿದ್ರೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಇರುತ್ತೆ ತಲೆಯಲ್ಲಿ. ನಾನು ಹಾಗೆ ಥಿಂಕ್ ಮಾಡ್ತಿದ್ದೆ. ನನ್ನ ಮಗಳಿಗೆ ನಾವು ಆಗಸ್ಟ್ 3ಗೆ ಅವರಿಗೆ ಇದು 6 ಮಂತ್ ಕಂಪ್ಲೀಟ್ ಆಗ್ತಿತ್ತು. ಬಟ್ ನಮಗೆ ಅನ್ನಪ್ರಾಶನ ನಾವಿನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಇತ್ತು. ಆಗಸ್ಟ್ 1ನೇ ತಾರೀಕಿಗೆ ಅನ್ನಪ್ರಾಶನ ಮಾಡಿಸಿದ್ದು ನಾವು ಅವಳಿಗೆ. ಹಾಗಾಗಿ ಅಲ್ಲಿ ತನಕ ನಾನು ಏನು ಫುಡ್ ಕೊಟ್ಟಿರಲಿಲ್ಲ ಇತ್ತು ಸಾಲಿಡ್ ಆಗಿ, ಅಂದರೆ ಫ್ರೂಟ್ಸನ್ನು ನಾನೇನು ಕೊಟ್ಟಿರಲಿಲ್ಲ ಇತ್ತು. ನಾನು ಸ್ಟಾರ್ಟ್ ಮಾಡಿದಾಗ ಫ್ರೂಟ್ಸ್ ಕೊಟ್ಟೆ, ಅಂದರೆ ಬನಾನಾ ಕೊಟ್ಟೆ. ಬನಾನಾನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು, ನಾನು ಮಿಕ್ಸಿಲಿ ಹಾಕಿಲ್ಲ, ನಾನು ಹಾಗೆ ಸ್ಮ್ಯಾಶ್ ಮಾಡಿಬಿಟ್ಟು ಅವಳಿಗೆ ಕೊಟ್ಟೆ. ಅದನ್ನು 2 ದಿನ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದೆ ನಾನು, ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಅಂತ. ಇಲ್ಲಿ ನಾನು ಚಪ್ಪಲ್ ತಗೊಂಡಿದ್ದೆ, ಹಾಗೆ ಹಾಕಿ ನೋಡ್ತಾ ಇದ್ದೆ, ಯಾಕಂದರೆ ಪಾಪುನ ಹಿಡ್ಕೊಂಡು ಹೋದಾಗ ಅಲ್ಲಿ ಹಾಕೋಕ್ಕಾಗಲ್ಲ. ನಾನು ಮನೆಯಲ್ಲಾದರೆ ಬಂದು ಸರಿಯಾಗಿ ಹಾಕ್ಕೊಳ್ಳೋಕ್ಕಾಗುತ್ತೆ, ಅಲ್ಲಿ ಚಪ್ಪಲಿ ಅಂಗಡಿಯಲ್ಲಿ ಸರಿಯಾಗಿ ಹಾಕ್ಕೊಳ್ಳೋಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಹಾಕಿ ನೋಡಿದ್ದೆ. ಬಟ್ ಮೇಲಿಂದ ಮೇಲೆ ನೋಡ್ಕೊಂಡು ಬಂದಿದ್ದೆ. ಇಲ್ಲಿ ಬಂದು ಚೆನ್ನಾಗಿದೆಯಾ ಏನು ಅಂತ ನೋಡ್ತಾ ಇದ್ದೆ. ಮರುದಿನ ಅವಳಿಗೆ ಅದರಿಂದ ಏನಾದರೂ ರ್ಯಾಷಸ್ ಆಗ್ತಿದೆಯಾ ಅಥವಾ ಏನು ಆಗ್ತಿದೆ ಯೋಚನೆ ಮಾಡ್ಕೊಂಡು ನೋಡ್ಕೊಂಡು ಕೊಡೋಣ ಅಂತ ಅಂದ್ಬಿಟ್ಟು 2 ದಿನ ಕಂಟಿನ್ಯೂ ಮಾಡಿದ್ದೀನಿ. ಅದಾದಮೇಲೆ ನಾನು ಅವಕ್ಯಾಡೋ ಕೊಟ್ಟೆ 1-2 ದಿನ. ಅವಕ್ಯಾಡೋನು ಅಷ್ಟೇ ಚೆನ್ನಾಗಿ ತಿಂತಾಯಿದ್ಲು. ಅವಳೇನು ಸಪ್ಪೆ ಉಗಿಯೋದು ಏನೂ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಫ್ರೂಟ್ಸಿಂದನೇ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ಅವಳಿಗೆ. ಆಮೇಲೆ ಒಂದು ಹೊತ್ತು ಆಮೇಲೆ ಬನಾನಾ ಪೌಡ್ರ್ ತಗೊಂಡಿದ್ದೆ ನಾನು. ಚೆನ್ನಾಗಿ ತಿಂತಿದ್ಲು ಅಂತಂದರೆ ಒಂದು ಕಪ್ಪು ಪೂರ್ತಿ ಖಾಲಿ ಮಾಡ್ತಿದ್ಲು ಅಂತ ಅಲ್ಲ, 3-4 ಸ್ಪೂನ್ ತಿಂತಾಯಿದ್ಲು ಅಷ್ಟೇ. ಚಿಕ್ಕ ಸ್ಪೂನಲ್ಲಿ 3-4 ಸ್ಪೂನ್ ತಿಂತಾಯಿದ್ಲು. ಅವಳಿಗೆ ಬೇಡ ಅನಿಸಿದ ಪುರ್ರ ಮಾಡ್ತಿದ್ಲು, ಅದು ಮಕ್ಕಳು ಮಾಡ್ತಾರಲ್ಲ ಹಾಗೆ. ನಾನು ಸ್ಟಾಪ್ ಮಾಡ್ತಿದ್ದೆ ಅಲ್ಲಿ, ಆ ಥರ ಮಾಡಿದಾಗೆಲ್ಲ ಸ್ಟಾಪ್ ಮಾಡ್ತಿದ್ದೆ. ಮತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕೊಡ್ತಾ ಇದ್ದೆ ಏನಾದರೂ ಕೊಡಬೇಕು ಅಂತ ಅನಿಸಿದರೆ. ಜಾಸ್ತಿ ನಾನು ಫೋರ್ಸ್ ಮಾಡಿ ಫೀಡ್ ಮಾಡೋದು ಎಲ್ಲ ಏನೂ ಮಾಡ್ತಿರ್ಲಿಲ್ಲ ಇತ್ತು. ಅವಳಿಗೆ ಎಷ್ಟು ಬೇಕೋ ಅಷ್ಟು ತಿಂತಾಯಿದ್ಲು. ಆಮೇಲೆ ಸ್ವಲ್ಪ ಹೊತ್ತು ಏನು ಮಾಡ್ತಿದ್ದೆ ಅಂದರೆ, ಅವಳು ಕೈಯಲ್ಲಿ ಮುಟ್ಟಬೇಕು ಅಂತ ಫೀಲ್ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ಲು. ಅದನ್ನು ಹಿಡ್ಕೊಂಡು ಬಾಯಿಗೆ ಹಾಕ್ತಾಯಿದ್ಲು. ಆ ಥರ ಎಲ್ಲ ಮಾಡೋಕ್ಕೆ ಬಿಡ್ತಿದ್ದೆ, ಯಾಕಂದರೆ ಬಟ್ಟೆ ತೆಗೆದು ನಾನು ಅವಳಿಗೆ ಬರೀ ಚಡ್ಡಿ ಏನಾದರೂ ಹಾಕಿಸ್ಬಿಟ್ಟು ಫೀಡಿಂಗ್ ಮಾಡಿಸ್ತಿದ್ದೆ. ಹಾಗಾಗಿ ನಾನೇನು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ತಲೆಗೆ ಹಾಕ್ಕೊತಾಳ, ಮೈಗೆ ಹಾಕ್ಕೊತಾಳೆ, ಎಲ್ಲ ಮೈಯೆಲ್ಲ ಆಗ್ಬಿಡೋದು. ನಾನು 2 ಡೇಸಿಗೆ ಒನ್ಸ್ ನಾನು ಚೇಂಜಸ್ ಮಾಡಿಸ್ಕೊತಿದ್ದೆ. ಏನೇ ಮಾಡೋದಾದರೂ 2 ಡೇಸ್ ಒನ್ಸ್ ಮಾಡ್ತಿದ್ದೆ. ಅಂದರೆ ಇವತ್ತು ನಾನು ಮಧ್ಯಾಹ್ನ ಕೊಟ್ಟೆ ಅಂತಂದರೆ ನಾಳೆ ಮಧ್ಯಾಹ್ನ ತನಕ ಅದೇ ಫುಡ್ಡನ್ನ ಕೊಡ್ತಿದ್ದೆ. ನೆಕ್ಸ್ಟ್ ಮಧ್ಯಾಹ್ನ ತನಕನೂ ಅದೇ ಫುಡ್ಡನ್ನು ಕಂಟಿನ್ಯೂ ಮಾಡ್ತಿದ್ದೆ. ಫ್ರೂಟ್ಸ್ ಎಲ್ಲ ಆದ ನಂತರ ನಿಧಾನಕ್ಕೆ ನಾನು ಬನಾನಾ ಪೌಡ್ರ್ ತೊಗೊಂಡೆ. ನಾನು ಆ್ಯಕ್ಚುಲಿ ಕೇರಳ ಬನಾನಾ ಪೌಡ್ರು ಅಂತ ಬರುತ್ತೆ, ಅದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡೆ. ನಾನು ಒಳ್ಳೆ ಬ್ರ್ಯಾಂಡ್ ಇದ್ದೆ ತರಿಸ್ಕೊಂಡೆ. ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಅದನ್ನು ಅಷ್ಟೇ 2-3 ಸ್ಪೂನ್ ತಿಂತಾಯಿದ್ಲು. ಆಮೇಲೆ ಪುರ್ರ ಮಾಡ್ತಿದ್ದೆ. ಅದೂ ಅಷ್ಟೇ ನಾನು 2 ದಿನ ಕಂಟಿನ್ಯೂಸ್ ಕೊಡ್ತಾಯಿದ್ದೆ. 3ನೇ ದಿನಕ್ಕೆ ಕೊಟ್ಟರು ಅವಳು ಬಾಯಿ ಓಪನ್ ಮಾಡ್ತಿರ್ಲಿಲ್ಲ. ಆಮೇಲೆ ಚಿಕ್ಕು ಸ್ಟಾರ್ಟ್ ಮಾಡಿದೆ. ಚಿಕ್ಕು ಸ್ಟಾರ್ಟ್ ಮಾಡಿದಾಗಲೂ ಹಂಗೆ ನಾನು ಸ್ಮ್ಯಾಶ್ಡ್ ಮಾಡಿಯೇ ಕೊಡ್ತಾಯಿದ್ದೆ. ಇದು ತುಂಬ ಡೈಜೆಷನ್ಗೆಲ್ಲ ಹೆಲ್ಪ್ ಆಗ್ತಿತ್ತು. ಅವಳಿಗೆ ಮೋಷನ್ ಹೋಗಿಲ್ಲ ಅಂತಂದರೆ ಕ್ಲಿಯರ್ ಆಗ್ತಿತ್ತು, ಎಲ್ಲ ಆಗ್ತಿತ್ತು. ನಾನು ಚಿಕ್ಕೂ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಿಧಾನಕ್ಕೆ ಒಂದೊಂದೇ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಿಧಾನಕ್ಕೆ ಕ್ಯಾರೆಟ್ ಬೇಯಿಸಿ ಕೊಟ್ಟು ಸ್ಟಾರ್ಟ್ ಮಾಡಿದೆ. ಅದನ್ನು ಅಷ್ಟೇ ಚೆನ್ನಾಗಿ ತಿನ್ನೋಳು. ಅವಳು ಕ್ಯಾರೆಟ್ ಇವಾಗಲೂ ಚೆನ್ನಾಗಿ ತಿಂತಾಳೆ, ಅವಳಿಗೆ ಅದೇನು ಪ್ರಾಬ್ಲಮ್. ಆಮೇಲೆ ನಾನು ನಿಧಾನಕ್ಕೆ ಬೇಳೆ ಕಾಳುಗಳನ್ನ ಹಾಕಿ ಸ್ಟಾರ್ಟ್ ಮಾಡಿದೆ ಸಾಲಿಡ್ನ. ಅವಳು ಅದಕ್ಕೆ 1 ಹೊತ್ತು ಮಾತ್ರ ಕೊಡ್ತಾಯಿದ್ದೆ. ನಾನು ಸ್ಟಾರ್ಟಿಂಗ್ ಮಾಡಿದಾಗ ನಾನು 1 ಹೊತ್ತನ್ನ ಮಾತ್ರ ಜಾಸ್ತಿಯಾಗಿ ಕೊಡ್ತಾಯಿದ್ದೆ. ಅಂದರೆ ಬೆಳಗ್ಗೆ ಇವಾಗ ಜಾಸ್ತಿ ಕೊಟ್ಟರೆ ಫೀಡ್ ಎಲ್ಲ ಮಾಡಿಸಿ ಒಂದು 10 ಗಂಟೆ ಹಂಗೆ ಕೊಡ್ತಾಯಿದ್ದೆ ಬನಾನಾ ಕೊಟ್ಟರೆ. ಸೊ ಮತ್ತೆ ಮಧ್ಯಾಹ್ನ ಏನು ಕೊಡ್ತಾ ಇರಲಿಲ್ಲ. ಈವ್ನಿಂಗ್ ಟೈಮಲ್ಲಿ ಒಂದು 5 ಗಂಟೆ ಹಂಗೆ ಕೊಡ್ತಾಯಿದ್ದೆ. ನಾನು ಫೀಡ್ ಮಾಡಿಸಿ 1 ಅವರ್ ಕಾದು ಅದಾದಮೇಲೆ ನಾನು ಅವಳಿಗೆ ಬನಾನಾ ಕೊಡ್ತಾ ಇದ್ದಿದ್ದು.
ಫೀಡ್ ಮಾಡಿಸಿದ ಮೇಲೇ ಬನಾನ ಕೊಡೋದು ಹಾಗೆಲ್ಲ ಮಾಡ್ತಿರ್ಲಿಲ್ಲ. ಯಾಕಂತಂದರೆ ನನ್ನ ಮಗಳು ಸ್ವಲ್ಪ ತಿನ್ನಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೂ. ಎಲ್ಲ ಮಕ್ಕಳು ಹಠ ಮಾಡ್ತಾರಲ್ಲ, ಹಾಗಾಗಿ ನಾನು ಅಷ್ಟೇ ನಿಧಾನಕ್ಕೆ ಸ್ಟಾರ್ಟ್ ಮಾಡೋಣ, ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಅರ್ಧ ಗಂಟೆ ಕಾದು 1 ಗಂಟೆ ಕಾದು ಎಲ್ಲ ಕೊಡ್ತಾ ಇದ್ದಿದ್ದು. ಸೊ ಹಾಗಾಗಿ ನನಗೇನೂ ಪ್ರಾಬ್ಲಮ್ ಆಗಿಲ್ಲ. ಸಾಲಿಡ್ ಜರ್ನಿ ನಾನು ಈಸಿಯಾಗಿ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಉಪ್ಪು ಸಕ್ಕರೆ ಯಾವುದೇ ಹಾಕ್ದೇ ನಾನು ಶುರು ಮಾಡಿದ್ದೀನಿ. ಅಂದರೆ 1 ಅವರ್ ಒಂದು ಸಲ ಸ್ವೀಟಿಗೆ ಅಡಿಕ್ಟ್ ಆದರೆ ಮಕ್ಕಳು ಸ್ವೀಟ್ನೇ ಇಷ್ಟಪಡ್ತಾರೆ, ಖಾರ ಇಷ್ಟಪಡಲ್ಲ. ಹಾಗಾಗಿ ನನಗೂ ಅದು ಸ್ವಲ್ಪ ಇವರು ಹೇಳಿದ್ದು ಕೇಳಿದ್ದೆ. ಹಾಗಾಗಿ ನಾನು ಅಷ್ಟೇ ಅದಕ್ಕೆ ಸ್ವೀಟ್ ಆಗಲಿ ಉಪ್ಪು ಆಗಲಿ ಏನು ಹಾಗೆ ಹಾಕ್ತಾ ಇರಲಿಲ್ಲ. ಅವಳಿಗೆ ಬೇಡ ಅಂತ ಅಂದ್ಬಿಟ್ಟು ನಾರ್ಮಲ್ ಆಗಿ ಫುಡ್ಗಳನ್ನ ಅವಳು ತಿನ್ನಲಿ ಅಂತ ಅಂದ್ಬಿಟ್ಟು ಹಾಕ್ತಾ ಇರಲಿಲ್ಲ. ಇದು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಕೊಡ್ತಾ ಇದ್ದೆ, ಹಣ್ಣು ತರಕಾರಿ ಎಲ್ಲ ಕೊಡ್ತಾ ಇದ್ದೆ. ಬಟ್ 2 ದಿನ ಕಂಟಿನ್ಯೂಸ್ ಮಾಡ್ತಿದ್ದೆ ಸ್ಟಾರ್ಟಿಂಗಲ್ಲಿ. ಆಮೇಲೆ 8 ಮಂತ್ ಆದಮೇಲೆ ನಾನು ಅದನ್ನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ನಾನು ನಾರ್ಮಲ್ ಆಗಿ ನಾವೆಲ್ಲ ಏನು ಕೊಡ್ತೀವೋ, ನಾವೆಲ್ಲ ಏನು ತಿಂತೀವೋ ಅಥವಾ ಅದರಲ್ಲೇ ಉಪ್ಪು ಸಕ್ಕರೆ ಹಾಕದೆ ಕೊಡ್ತಾ ಇದ್ದೆ. ಇದು ಸರಿಗಳನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೆ, ಕೊಡ್ತಾ ಇದ್ದೆ. ಆವಾಗಲೂ ಸ್ವಲ್ಪ ಕಮ್ಮಿ ಮಾಡ್ತಾ ನಾನು ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ಪ್ರತಿದಿನವೂ ನಾನು ರೈಸ್ನ ಕೊಡ್ತಿದ್ದೆ. ರೈಸ್ ಜೊತೆ ತರಕಾರಿಗಳನ್ನ ಬೇಯಿಸಿ ಸ್ಮ್ಯಾಶ್ ಮಾಡಿ ತುಪ್ಪ ಅಥವಾ ಎಣ್ಣೆ ಹಾಕಿ ಕೊಡ್ತಾ ಇದ್ದೆ. ಅವಳೇ ತಿಂತೇನೆ ಅಂತ ಹೇಳ್ತಾ ಇದ್ಲಿ. 8 ಮಂತ್ ಆದಮೇಲೆ ಸ್ವಲ್ಪ ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ತಟ್ಟೆಲ್ಲ ಹಾಕ್ಬಿಟ್ಟು ಅವಳು ಅದರಲ್ಲಿ ಆಟ ಆಡ್ತಾ ಇದ್ಲು. ನಾನು ಈ ಕಡೆಯಿಂದ ಕೊಡ್ತಾ ಇದ್ದೆ. ಬಟ್ ಇವತ್ತಿನ ತನಕನೂ ಸ್ಕ್ರೀನ್ ಟೈಮ್ ಆಗಲಿ ಯಾವುದು ಕೊಟ್ಟಿಲ್ಲ. ನಾನು 1 ಇಯರ್ ಆಗ್ತಾ ಬಂತು. ಸ್ಕ್ರೀನ್ ಟೈಮ್ ಇವತ್ತಿನ ತನಕನೂ ನಾನು ತೋರಿಸಿಲ್ಲ ಅವಳಿಗೆ. ಹಾಗಾಗಿ ನಾನು ಯಾರಾದರೂ ಈ ಸಾಲಿಡ್ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸ್ಕ್ರೀನ್ ಟೈಮ್ ಕೊಡಬೇಡಿ ಮಕ್ಕಳಿಗೆ, ಅದು ಅಡಿಕ್ಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ನನ್ನ ಮಗಳು ಎಲ್ಲ ನೀರೆಲ್ಲ ಚೆಲ್ಲಿ ಹಾಕ್ಕೊಂಡು ಆಟ ಆಡ್ತಿದ್ದಾಳೆ. ಹಾಗೆ ಇಲ್ಲಿ ಬೆಳ್ಳುಳ್ಳಿನ ಮಕ್ಕಳಿಗೆ ಎಷ್ಟೇ ಟಾಯ್ಸ್ ತಂದ್ಕೊಡಿ, ಅದು ಬೆಳ್ಳುಳ್ಳಿ ಈರುಳ್ಳಿ ನಡುವೆ ನಾವೆಲ್ಲ ಟಾಯ್ಸ್ ತಂದ್ಕೊಡಿರೋದು ಏನೂ ಅಲ್ಲ ಅವರಿಗೆ. ಅವಳು ಅದರಲ್ಲೇ ಆಟಾಡ್ತಾ ಇರ್ತಾಳೆ. ಬಟ್ ಬಾಯಿಗೆ ಹಾಕ್ತಾಳೆ ಅಂತ ನಾನು ನೋಡ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ. ಎಷ್ಟೇ ಆದರೂ ಮಕ್ಕಳಲ್ವಾ, ನಾವು ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಸಾಕಾಗಲ್ಲ. ಬಾಯಿಗೆ ಹಾಕಿದ್ರು ಒಂದೊಂದು ಸಲ ಹಾಕ್ದಾಗ ಉಗ್ದು ಬಿಡ್ತಾಳೆ. ಅದು ಖಾರ ಇರುತ್ತೆ ಅಂತ ಅಂದ್ಬಿಟ್ಟು ಜಗಿತಾಳೆ, ಉಗ್ದು ಬಿಡ್ತಾಳೆ ಹಾಗೆ. ಬಟ್ ನಾನು ನೋಡ್ಕೊತಾ ಇರ್ತೀನಿ. ಯಾಕಂತಂದರೆ ಮಕ್ಕಳು ಹೇಗೆ ಯಾವ ಟೈಮಲ್ಲಿ ಹೇಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾನು ಜೋರು ಮಾಡೋದಕ್ಕಿಂತ ಜಾಸ್ತಿಯಾಗಿ ಅವಳು ಏನು ಮಾಡ್ತಿದ್ದಾಳೆ ಅಂತ ಅಬ್ಸರ್ವ್ ಮಾಡ್ತಾನೇ ಇರ್ತೀನಿ. ತುಂಬ ಜನ ಅಡ್ವೈಸ್ ಮಾಡಿದ್ರು, ಅದು ಹೇಗೆ ಮಕ್ಕಳು ಉಪ್ಪು ಹಾಕ್ತೆ ಸಕ್ಕರೆ ಹಾಕ್ತೆ ತಿಂತಾರೆ, ಪಾಪ ಮಕ್ಕಳಿಗೆ ಟೇಸ್ಟ್ ಬೇಕಲ್ಲ, ಟೇಸ್ಟ್ ಇದ್ರೇನೆ ತಿನ್ನೋದಲ್ವಾ ಅಂತ ತುಂಬ ಜನ ನನಗೆ ಹೇಳಿದರು. ಬಟ್ ನಾನು ಯಾರ ಮಾತನ್ನು ಕೇಳಿರಲಿಲ್ಲ. ಆಯಿತು, ಆವಾಗ ನನಗೆ ಅನ್ಸೋದು, ಕಿರಿಕಿರಿ ಅನ್ಸೋದು, ಯಾಕಾದ್ರೂ ಇವರು ಹೇಳ್ತಾರಪ್ಪ ನನಗೆ ಉಪ್ಪು ಹಾಕು ಸಕ್ಕರೆ ಹಾಕು ಅಂತ. ಅದಾದ್ಮೇಲೆ ನಾನೇ ಅವರಿಗೆ ಬಿಡಿಸಿ ಹೇಳಕ್ ಶುರು ಮಾಡಿದೆ, ಇದರಿಂದ ಎಷ್ಟು ಮಕ್ಕಳಿಗೆ ಎಫೆಕ್ಟ್ ಇರ್ತವೆ ಅಂತ. ಡಾಕ್ಟ್ರು ಮಾತನ್ನ ಎಲ್ಲಾನು ಕೇಳಬೇಡ, ನೀನು ಉಪ್ಪು ಸಕ್ಕರೆ ಎಲ್ಲ ಹಾಕಿ ಕೊಡು ಅಂತ ಹೇಳಿದ್ರು. ನನಗೆ ಪೀಡಿಯಾಟ್ರಿಷಿಯನ್ನು ಹೇಳಿದರು, 1 ಇಯರ್ ತನಕ ಉಪ್ಪು ಸಕ್ಕರೆ ಹಾಕ್ತೇನೆ ಕೊಡಿ, ಆದಷ್ಟು ಕೊಡಿ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಪ್ಪು ಸಕ್ಕರೆ ಹಾಕ್ದೇನೆ ಕೊಡಿ ಅಂತ ಹೇಳಿದರು. ನಾನು ಹಾಗಾಗಿ ನನ್ನ ಎಲ್ಲ ಫುಡ್ಗಳನ್ನೂ ನಾನು ಉಪ್ಪು ಸಕ್ಕರೆ ಹಾಕದೇ ಕೊಡ್ತಾ ಇದ್ದಿದ್ದು ಮಗಳಿಗೆ. ಬಟ್ ಕೆಲವೊಂದು ಸಲ ಏನಾಗ್ತಿತ್ತು ಅಂತಂದರೆ, ನಮ್ಮ ಫುಡ್ಡುಗಳ ಅಂದರೆ ಇವಾಗ ನಾವು ಪಲಾವ್ ತಿಂತಾ ಇರ್ತೀವಿ, ಅವಾಗ ಅವಳು ಬಂದು ತಟ್ಟೆಗೆ ಕೈ ಹಾಕಿ ತಿನ್ನೋಳು ಒಂದೊಂದು ಸಲ. ಆವಾಗ ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಸ್ವಲ್ಪ ಖಾರ ಅನಿಸ್ತಿತ್ತು. ಒಂದೇ ಸ್ಪೂನ್ ಒಂದೆರಡು ಅಗಲ ಹಾಕಿರೋಳು, ಖಾರ ಅನಿಸಿ ಮತ್ತೆ ಸುಮ್ಮನೆ ಹೋಗೋಳು. ಅದೇನು ಮಾಡೋಕ್ಕಾಗಲ್ಲ. ಕೆಲವೊಂದ್ಸಲ ಒಬ್ಬೊಬ್ಬರೇ ಇದ್ದಾಗಂತೂ ನಾವಂತೂ ಏನೂ ಮಾಡೋಕ್ಕಾಗಲ್ಲ. ನಮಗೂ ಊಟ ಮಾಡ್ಕೋಬೇಕು, ನಮಗೂ ಹಸುವಾಗುತ್ತೆ ಅಂತ ಅನಿಸುತ್ತೆ. ನಾವು ತಿಂದ್ರೇನೆ ಅಲ್ವಾ ನಮ್ಮ ಮಕ್ಕಳಿಗೆ ಸಿಗೋದು, ಏನೇ ಫೀಡಿಂಗ್ ಮಾಡೋದು. ಹಾಗಾಗಿ ನನಗೆ ಏನು ಸರಿ ಅನ್ನಿಸ್ತಿತ್ತು ಅದನ್ನೇ ನಾನು ಮಾಡ್ತಾ ಇದ್ದೆ. ನನಗೆ ಯಾರ ಅಡ್ವೈಸನ್ನು ನಾನು ಕೇಳ್ತಾನೆ ಇರಲಿಲ್ಲ. ಕೆಲವರಂತೂ ಹೇಳೋರು ನನಗೆ, ನನ್ನ ಮಗ ಇಷ್ಟು ದಪ್ಪ ಇದ್ದ, ಅವನ ಕೈಕಾಲೆಲ್ಲ ಇಷ್ಟು ದಪ್ಪ ಇತ್ತು, ಇವಳೇನು ಅಷ್ಟು ಸಣ್ಣ ಇದ್ದಾಳೆ ಅಂತ. ಬಟ್ ನಾನು ಅದನ್ನು ತಲೆಗೆ ಹಾಕ್ಕೊಂಡಿಲ್ಲ. ನಾವು ದಪ್ಪ ಮಾಡಿ ಇಟ್ಟು ಮಗುವಿನ ಆವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕಿಂತ ಹೆಲ್ದಿ ಆಗಿರೋದು ವೆರಿ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊತಾ ಇದ್ದೆ. ನನಗೆ ಇವಾಗಲೂ ಹಾಗೇ ಇದೆ. ನನಗೆ ನನ್ನ ಮಗಳು ದಪ್ಪ ಇದ್ದಾಳ ಸಣ್ಣ ಇದ್ದಾಳ ಅದು ನನಗೆ ಮ್ಯಾಟ್ರ್ ಆಗಲ್ಲ, ಹೆಲ್ದಿ ಆಗಿದ್ದಾಳ ಅದು ನನಗೆ ಮ್ಯಾಟ್ರ್ ಆಗುತ್ತೆ. ಹೇಳೋವಷ್ಟು ಹೇಳಿದ್ರು ಎಲ್ಲರೂ, ನಾನಂತೂ ಕೇಳಲಿಲ್ಲ. ಟೇಸ್ಟಿಗೂ ಹಾಕಲಿಲ್ಲ, ಕಲ್ ಸಕ್ಕರೆ ಹಾಕಿ ಅಂತ ಎಲ್ಲ ಹೇಳಿದ್ರು.
ನನಗೆ ಹಾಕಬೇಕು ಅಂತ ಅನಿಸ್ಲಿಲ್ಲ. ತಿಂತಿದ್ದಾಳೆಲ್ಲ ನಾರ್ಮಲ್ ಆಗಿ ಸಾಕು ಅಂತ ಅನಿಸ್ತು. ನಾನು ಏನು ಹಾಕ್ತಾ ಇರ್ಲಿಲ್ಲ. ಇನ್ನು 1 ಇಯರ್ ಆಗ್ತಾ ಬಂತಲ್ಲ, ಇನ್ನೇನು ಸ್ಟಾರ್ಟ್ ಮಾಡ್ಬೋದು ಎಲ್ಲಾನು. ಬಟ್ ಲಿಮಿಟೆಡ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ನಾನೇನು ಹೆವಿ ಆಗಿ ಕೊಡಕ್ ಹೋಗಲ್ಲ ಯಾವುದೂನು. ಇದರಿಂದ ಒಂದು ಬೆನಿಫಿಟ್ ಏನು ಅಂತಂದರೆ, ಮಕ್ಕಳು ಅವಾಗ ಹುಷಾರು ತಪ್ಪೋದು ಕಮ್ಮಿ ಆಗುತ್ತೆ. ಯಾಕಂದರೆ ನಾವು ಬಿಸ್ಕೆಟ್ ಕೊಡಲ್ಲ, ಚಾಕ್ಲೇಟ್ಸ್ ಕೊಡಲ್ಲ, ಅವರ ಇಮ್ಯುನಿಟಿಗೆ ಬಿಲ್ಡ್ ಆಗೋ ಥರನೇ ನಾವು ಜಾಸ್ತಿಯಾಗಿ ಕೊಡ್ತಾ ಇರ್ತೀವಿ. ಹಾಗಾಗಿ ಹುಷಾರು ತಪ್ಪೋದು ಅವಾಗ ಅದೆಲ್ಲ ಕಡಿಮೆ ಆಗುತ್ತೆ. ನನಗೆ ಅನಿಸಿದ್ದು ಇದು. ಇಲ್ಲಿ ನನ್ನ ಹಸ್ಬೆಂಡ್ ಬಂದಿದ್ದಾರೆ ಇಲ್ಲಿ, ಹಾಗೆ ಅವಳಿಗೆ ಸ್ವಲ್ಪ ಆರೆಂಜ್ ಕೊಡ್ತಾ ಇದ್ದಾರೆ. ಅವಳು ತಿಂತಾ ಇದ್ದಾಳೆ, ತಿನ್ನಲಿ ಅಂತ ಅಂದ್ಬಿಟ್ಟು ನಾನು ಬಿಟ್ಟಿದ್ದೀನಿ. ಸೊ ನಾನು ಆರೆಂಜನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ನಾನು 8 ಕಂಪ್ಲೀಟ್ ಆದ ನಂತರನೇ ಸ್ಟಾರ್ಟ್ ಮಾಡಿದ್ದು. ನಾನು ಸ್ಟಾರ್ಟಿಂಗ್ ಸಾಲಿಡ್ ಜರ್ನಿಯಲ್ಲಿ ನಾನು ಕೊಟ್ಟಿರಲಿಲ್ಲ ಆಯಿತು. ನಾನು ಸಿಟ್ರಿಕ್ ಅಂಶ ಇರೋದು ಯಾವುದು ಕೊಟ್ಟಿರಲಿಲ್ಲ ಆಯಿತು. ಯಾಕಂತಂದರೆ ನನಗೆ ಒಂದು ಭಯ ಇತ್ತು. ಯಾಕಂದರೆ ನಾನು ಪೈನಾಪಲ್ ಎಲ್ಲ ತಿಂದಾಗ ನನ್ನ ಮಗಳಿಗೆ ನಾನು ಫೀಡ್ ಮಾಡಿಸಿದಾಗ ಅವಳೆಲ್ಲ ವಾಮಿಟ್ ಮಾಡಿ, ಹಾಗಾಗಿ ನಾನು ಈ ಥರ ಹುಳಿ ಅಂಶ ಇರುವಂಥದ್ದು ಯಾವುದನ್ನು ನಾನು ಸ್ಟಾರ್ಟಿಂಗಲ್ಲಿ ಕೊಟ್ಟಿರಲಿಲ್ಲ ಆಯಿತು. 8 ಕಂಪ್ಲೀಟ್ ಆಗಿ 9 ಮಂತಲ್ಲಿ ಏನೋ ಸ್ಟಾರ್ಟ್ ಮಾಡಿದ್ದು. ಆರೆಂಜು, ಆಮೇಲೆ ಸ್ವಲ್ಪ ಪೈನಾಪಲ್, ಆ ಥರ ಎಲ್ಲ ಸ್ವಲ್ಪ ಟೇಸ್ಟಿಗೆ ಕೊಡೋಕ್ಕೆ ಶುರು ಮಾಡಿದ್ದೆ. ನಾನು ಅದಾದಮೇಲೆ ನಾನು ಅಷ್ಟರ ತನಕ ಕಲ್ಲಂಗಡಿ ಹಣ್ಣು ಆ ಥರ ಎಲ್ಲ ಕೊಡ್ತಾ ಇದ್ದೆ. ಬಟ್ ಇದನ್ನೆಲ್ಲ ಕೊಡ್ತಾ ಇರಲಿಲ್ಲ ಆಯಿತು.